ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭೆಯಲ್ಲಿ ಇನ್ಮುಂದೆ ವಿಜಯ್ ವರ್ಸಸ್ ಉದಯನಿಧಿ ಸ್ಟಾಲಿನ್. ತಮಿಳುನಾಡು ವಿಪಕ್ಷ ನಾಯಕನಾಗಿ ಉದಯನಿಧಿ ಸ್ಟಾಲಿನ್ ಅವರ ಆಯ್ಕೆಯಾಗಿದೆ. ಕಾರಣ ಎಂಕೆ ಸ್ಟಾಲಿನ್ ಅವರು ತಮ್ಮ ಕ್ಷೇತ್ರದಲ್ಲೇ ಸೋಲನ್ನ ಕಂಡ್ರು. ಅವರ ಪುತ್ರ ಹಾಗೂ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದಂತ ಉದಯನಿಧಿ ಸ್ಟಾಲಿನ್ ಇನ್ಮೇಲೆ ವಿಪಕ್ಷ ನಾಯಕ. ಜೋಸೆಫ್ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಆಯ್ಕೆ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಯ ಬಳಿಕ ಮೊದಲ ಅಧಿವೇಶನ. ವಿಧಾನಸಭೆಯಲ್ಲಿ ನೂತನ ಶಾಸಕರಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ಇನ್ನು ವಿಧಾನಸಭೆಯಲ್ಲಿ ಮೊದಲ ಸಾಲಿನ ಕುರ್ಚಿಯಲ್ಲಿ ಕೂತಂತ ಸಿಎಂ ವಿಜಯ್ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡಲಿದ್ದಾರೆ ನೂತನ ಶಾಸಕರು. ಮೊದಲ ಅಧಿವೇಶನ ಇದು. ಈಗ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ವರ್ಸಸ್ ಫೈಟ್ ಇರುತ್ತೆ ಅಂದ್ರೆ, ಇಬ್ರು ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವ್ರೆ. ಅದು ನಟ ವಿಜಯ್ ಇರಬಹುದು, ಮತ್ತೊಂದು ಕಡೆಗೆ ಉದಯನಿಧಿ ಸ್ಟಾಲಿನ್ ಇರಬಹುದು. ಈಗ ವಿಜಯ್ ಅವರು ಸಿಎಂ ಆಗಿದ್ದಾರೆ ತಮಿಳುನಾಡಿನಲ್ಲಿ, ಮತ್ತೊಂದು ಕಡೆ ಉದಯನಿಧಿ ಸ್ಟಾಲಿನ್ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗಿರುವಂತದ್ದು ಇವತ್ತು ಮೊದಲ ಅಧಿವೇಶನ. ಈ ಅಧಿವೇಶನದಲ್ಲಿ ಡೆಪ್ಯೂಟಿ ಸ್ಪೀಕರ್ ಜೊತೆಗೆ ಸ್ಪೀಕರ್ ಅವರ ಆಯ್ಕೆಯನ್ನ ನೂತನ ಶಾಸಕರು ಮಾಡಲಿದ್ದಾರೆ. ಒಂದ್ ಕಡೆ ಡಿಎಂಕೆ, ಎಐಡಿಎಂಕೆ ಹಾಗೆ ಟಿವಿಕೆ ಎಲ್ಲ ಶಾಸಕರು ಕೂಡ ಇರ್ತಾರೆ. ಬಟ್ ಈಗ ವಿಪಕ್ಷ ನಾಯಕನಾಗಿ ಆಯ್ಕೆ ಆಗಿರೋದು ಉದಯನಿಧಿ ಸ್ಟಾಲಿನ್. ಮತ್ತೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಯಾರಾಗ್ತಾರೆ ಅನ್ನೋದನ್ನ ಗಮನಿಸಬೇಕಿದೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ತಮಿಳುನಾಡಿನ ರಾಜಕಾರಣ. ಕಾರಣ ಟಿವಿಕೆ ಹೊಸದಾಗಿ ರಚನೆ ಆಗಿರುವಂತ ಪಕ್ಷ, ಜೊತೆಗೆ 108 ಕ್ಷೇತ್ರಗಳನ್ನ ಗೆದ್ದು ತದನಂತರದಲ್ಲಿ ಚಿಕ್ಕ ಪುಟ್ಟ ಪಕ್ಷಗಳ ಸಹಾಯ ಪಡ್ಕೊಂಡು ಈಗ ಸರ್ಕಾರ ರಚನೆ ಮಾಡಿದೆ. நிறுவப்பெற்றுள்ள இந்திய அரசமைப்பு சட்டத்தில் உண்மையான நம்பிக்கையும் பற்றுறுதியும் கொண்டிருப்பேன் என்றும் இந்திய நாட்டின் இறையாண்மையையும் ஒருமைப்பாட்டையும் நிலைநிறுத்துவேன் என்றும் நான் மேற்கொள்ள இருக்கும் கடமையை நேர்மையுடன் நிறைவேற்றுவேன் என்றும் உளமாற உறுதி கூறுகிறேன். பேரவையின் உறுப்பினராக தேர்ந்தெடுக்கப்பட்ட உதயநிதி ஸ்டாலின் எனும் நான் சட்ட முறைப்படி நிறுவப்பெற்றுள்ள இந்திய அரசமைப்பு சட்டத்தில் உண்மையான நம்பிக்கையும் பற்றுறுதியும் கொண்டிருப்பேன் என்றும் இந்திய நாட்டின் இறையாண்மையையும் ஒருமைப்பாட்டையும் நிலைநிறுத்துவேன் என்றும் நான் மேற்கொள்ள இருக்கும் கடமையை நேர்மையுடன் நிறைவேற்றுவேன் என்றும் உளமாற உறுதி கூறுகிறேன்.